ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಆರ್ಸಿಬಿ ಫ್ಯಾನ್ಗಳು ಸೆಲೆಬ್ರೇಷನ್ ಅಬ್ಬರ ಜೋರಾಗಿತ್ತು. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಬದ್ಧ ವೈರಿ ಸಿಎಸ್ಕೆ ಎಡೆಮುರಿ ಕಟ್ಟಿ ಪ್ಲೇ ಆಫ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು. ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಆಲ್ರೌಂಡರ್ ಆಟ. ಆರ್ಸಿಬಿ ಐಪಿಎಲ್ ನಲ್ಲಿ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡಿದೆ. ಯಾವ ತಂಡ ಮೊದಲು 8 ಮ್ಯಾಚ್ ನಲ್ಲಿ ಕೇವಲ 1 ಗೆಲುವು ಕಂಡಿತ್ತೋ, ಯಾವ ಟೀಮ್ ಸತತ 6 ಪಂದ್ಯ ಸೋತಿತ್ತೋ, ಯಾವ ಟೀಮ್ ಈ ಬಾರಿ ಮೊದಲು ಐಪಿಎಲ್ ಇಂದ ಹೊರ ಹೋಗುತ್ತೆ ಎಂದು ಎಲ್ಲರೂ ಹೇಳಿದ್ದರೋ, ಇಂದು ಅದೇ ಆರ್ಸಿಬಿ ಸತತ 6 ಪಂದ್ಯ ಗೆದ್ದು ಹಾಲಿ ಚಾಂಪಿಯನ್ ತಂಡವನ್ನೇ ಹೊರನೂಕಿ ಪ್ಲೇ ಆಫ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ರಣರೋಚಕ ಪಂದ್ಯದಲ್ಲಿ ಆರ್ಸಿಬಿ 27 ರನ್ಗಳಿಂದ ಸಿಎಸ್ಕೆ ಸೋಲಿಸಿ 4ನೇ ತಂಡವಾಗಿ ಪ್ಲೇ ಆಫ್ಗೆ ಎಂಟ್ರಿ ಆಗಿದೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದ ಈ ಮ್ಯಾಚ್ ನಲ್ಲಿ ಆರ್ಸಿಬಿ ಪ್ಲೇ ಆಫ್ಗೆ ಹೋಗಲು ಮೊದಲು ಬ್ಯಾಟ್ ಮಾಡಿದರೆ 18 ರನ್ನಿನಿಂದ ಅಥವಾ ಮೊದಲು ಬೌಲ್ ಮಾಡಿದರೆ 18.1 ಓವರ್ನಲ್ಲಿ ಸ್ಕೋರ್ ಚೇಸ್ ಮಾಡಬೇಕಿತ್ತು. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಪರ ಎಲ್ಲಾ ಬ್ಯಾಟರ್ಗಳು ಅಬ್ಬರಿಸಿದರು. ಮೊದಲ 3 ಓವರ್ನಲ್ಲೇ ಆರ್ಸಿಬಿ 31 ರನ್ ಬಾರಿಸಿತ್ತು. ಆದರೆ ಆಗ ಮಳೆ ಬಂದು ಆಟ ಸ್ವಲ್ಪ ಹೊತ್ತು ನಿಂತಿತ್ತು. ನಂತರ ಶುರುವಾಯಿತು. ಕೊಹ್ಲಿ ಮತ್ತು ಡುಪ್ಲೆಸಿಸ್ ಮೊದಲ ವಿಕೆಟ್ಗೆ 78 ರನ್ಗಳ ಭರ್ಜರಿ ಜೊತೆ ಆಟ ಆಡಿದರು. ಕೊಹ್ಲಿ 29 ಬಾಲ್ನಲ್ಲೇ ಬರೋಬ್ಬರಿ 4 ಸಿಕ್ಸರ್ ಮತ್ತು 3 ಫೋರ್ ಸಿಡಿಸಿ 47 ರನ್ ಗಳಿಸಿ ಔಟ್ ಆದರು. ನಾಯಕನಾಟವಾಡಿದ ಡುಪ್ಲೆಸಿಸ್ 39 ಬಾಲ್ನಲ್ಲಿ 3 ಸಿಕ್ಸರ್ ಮತ್ತು 3 ಫೋರ್ ಸಹಿತ 54 ರನ್ ಚೆಚ್ಚಿದರು. ತಮ್ಮ ಬ್ಯಾಟಿಂಗ್ ಆರ್ಭಟ ಮುಂದುವರಿಸಿದ ರಜತ್ ಪಾಟೀದಾರ್ ಕೇವಲ 23 ಬಾಲ್ನಲ್ಲಿ 4 ಸಿಕ್ಸರ್ ಮತ್ತು 2 ಫೋರ್ಗಳೊಂದಿಗೆ 41 ರನ್ ಚೆಚ್ಚಿದರು. ಇನ್ನು ಗ್ರೀನ್ 38, ಡಿಕೆ 14, ಮ್ಯಾಕ್ಸಿ 16 ರನ್ ಚೆಚ್ಚಿ 20 ಓವರ್ನಲ್ಲಿ ಆರ್ಸಿಬಿ 218 ರನ್ ಬಾರಿಸಿತ್ತು. 219 ರನ್ಗಳನ್ನು ಚೇಸ್ ಮಾಡಲು ಬಂದ ಸಿಎಸ್ಕೆಗೆ ಮ್ಯಾಕ್ಸ್ವೆಲ್ ಫಸ್ಟ್ ಬಾಲ್ನಲ್ಲೇ ಗಾಯಕ್ವಾಡ್ ಅನ್ನು ಡಕ್ಔಟ್ ಮಾಡಿ ಶಾಕ್ ನೀಡಿದರು. ರಚನ್ ರವೀಂದ್ರ ಭರ್ಜರಿ ಬ್ಯಾಟಿಂಗ್ ಮಾಡಿ 61 ರನ್ ಸಿಡಿಸಿದರು. ರಹಾನೆ 33 ರನ್ ಹೊಡೆದರು. ಇನ್ನು ಸಿಎಸ್ಕೆ ಪ್ಲೇ ಆಫ್ಗೆ ಏರಲು 201 ರನ್ ಹೊಡೆದರೆ ಸಾಕಾಗಿತ್ತು. ಸಿಎಸ್ಕೆ 201 ರನ್ ಗಳಿಸಲು ಕಡೆಯ 2 ಓವರ್ನಲ್ಲಿ 35 ರನ್ಗಳ ಅವಶ್ಯಕತೆ ಇತ್ತು. 19ನೇ ಓವರ್ನಲ್ಲಿ ಫರ್ಗ್ಯೂಸನ್ 18 ರನ್ ಬಿಟ್ಟುಕೊಟ್ಟರು. ಇದರಿಂದ ಸಿಎಸ್ಕೆಗೆ ಪ್ಲೇ ಆಫ್ಗೆ ಏರಲು ಕಡೆಯ ಓವರ್ನಲ್ಲಿ 17 ರನ್ಗಳ ಅವಶ್ಯಕತೆ ಇತ್ತು. ಯಶ್ ದಯಾಳ್ ಮಾಡಿದ 20ನೇ ಓವರ್ನ ಮೊದಲ ಎಸೆತದಲ್ಲೇ ಧೋನಿ ಭರ್ಜರಿ ಸಿಕ್ಸರ್ ಸಿಡಿಸಿದರು. ಆದರೆ ನೆಕ್ಸ್ಟ್ ಬಾಲ್ ನಲ್ಲೇ ಧೋನಿಯನ್ನು ಔಟ್ ಮಾಡುವ ಮೂಲಕ ಯಶ್ ದಯಾಳ್ ಆರ್ಸಿಬಿಗೆ ಗೆಲುವಿನ ಭರವಸೆ ನೀಡಿದರು. ಕಡೆಯ 4 ಬಾಲ್ನಲ್ಲಿ ಯಶ್ ದಯಾಳ್ ಕೇವಲ 1 ರನ್ ಬಿಟ್ಟುಕೊಟ್ಟರು. ಇದರಿಂದ ಆರ್ಸಿಬಿ 27 ರನ್ಗಳಿಂದ ಗೆದ್ದು ಪ್ಲೇ ಆಫ್ಗೆ ಕ್ವಾಲಿಫೈ ಆಯಿತು. ಇನ್ನು ಸಂಘಟಿತ ಬೌಲಿಂಗ್ ಮಾಡಿದ ಆರ್ಸಿಬಿ ಪರ ಯಶ್ ದಯಾಳ್ 2, ಮ್ಯಾಕ್ಸ್ವೆಲ್, ಸಿರಾಜ್, ಫರ್ಗ್ಯೂಸನ್ ಮತ್ತು ಕ್ಯಾಮ್ರಾನ್ ಗ್ರೀನ್ ತಲಾ 1 ವಿಕೆಟ್ ಪಡೆದು ಮಿಂಚಿದರು. ಒಟ್ಟಿನಲ್ಲಿ ಅಂದು ಕೊಹ್ಲಿ ಹೇಳಿದ್ದ ಆರ್ಸಿಬಿಯ ಹೊಸ ಅಧ್ಯಾಯ ಎಂಬ ಮಾತಿಗೆ ತಕ್ಕಂತೆ ಆಟವಾಡಿ ಆರ್ಸಿಬಿ ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಇದು ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಖುಷಿಯ ವಿಚಾರ. ಏನಂತೀರಾ?